ಅಡಿಕೆ ಬೆಳೆಗೆ ಬರುವ ಕೊಳೆ ರೋಗವನ್ನು ತಡೆಯಲು ಕೊಟ್ಟೆ ಕಟ್ಟುವ ವಿಧಾನ ಬಹಳ ಉಪಕಾರಿಯಾಗಿದ್ದು, ಕೂಲಿಕಾರರ ಸಮಸ್ಯೆಯಿಂದ ಈ ಪದ್ಧತಿ ಹಲವೆಡೆ ಇತಿಹಾಸದ ಪುಟ ಸೇರಿದೆ. ಸಿದ್ದಾಪುರ ತಾಲೂಕಿನ ವಾಜಗದ್ದೆ ಸಮೀಪದ ಕಲ್ಮನೆ ಭಾಗದಲ್ಲಿ ಕೊಟ್ಟೆ ಕಟ್ಟುವ ಪದ್ಧತಿ ಇನ್ನೂ ಪ್ರಚಲಿತದಲ್ಲಿದೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್. ರಾಸಾಯನಿಕ ಸಿಂಪಡಣೆ ಮತ್ತು ಮರ ಹತ್ತುವ, ಕೊಟ್ಟೆ ಕಟ್ಟುವ ನುರಿತ ಶ್ರಮಿಕರ ಕೊರತೆಯ ಕಾರಣಕ್ಕೆ ಅಡಿಕೆ ಗೊನೆಗಳಿಗೆ ಕೊಟ್ಟೆ ಕಟ್ಟುವ ವ್ಯವಸ್ಥೆ ಇತಿಹಾಸದ ಪುಟ ಸೇರುತ್ತಿದೆ. ಮಲೆನಾಡಿನ ಬಹುತೇಕ ತೋಟಗಳಲ್ಲಿ ಮಳೆಗಾಲದಲ್ಲಿ ಕಾಣುತ್ತಿದ್ದ ಈ ಅಪರೂಪದ ಕಲೆ ಇಂದು ನೆನಪುಗಳ ಗರ್ಭದಲ್ಲಿ ಅಡಗಿ ಅತ್ಯಂತ ವಿರಳವಾಗಿ ಕಾಣಸಿಗುವ ಅಪರೂಪದ ದೃಶ್ಯವಾಗಿದೆ. ಅಡಿಕೆಗೆ ಕೊಳೆರೋಗ ಬಾರದಂತೆ ತಡೆಯಲು ಈ ಮೊದಲು ಕರಡ ಅಡಿಕೆ ಹಾಳೆಯನ್ನ ಕಟ್ಟಲಾಗುತ್ತಿತ್ತು. ಕಾಲ ಬದಲಾದಂತೆ ಬೋರ್ಡೋ ದ್ರಾವಣ ಸೇರಿದಂತೆ ವಿವಿಧ ಔಷಧಗಳ ಸಿಂಪಡಣೆ ಹೆಚ್ಚು ಪ್ರಚಲಿತಕ್ಕೆ ಬಂದರೂ ಕೊಟ್ಟೆ ಕಟ್ಟುವ ವಿಧಾನ ರಾಸಾಯನಿಕ ಮುಕ್ತ ಅಡಿಕೆ ತೋಟ ನಿರ್ಮಾಣಕ್ಕೆ ಉತ್ತಮವಾಗಿದೆ ಎಂಬುದು ರೈತರ ಅಭಿಪ್ರಾಯ. ಸಾಕಷ್ಟು ವರ್ಷಗಳಿಂದ ಅಡಿಕೆಗೆ ಬರುವ ಕೊಳೆ ರೋಗವನ್ನು ತಡೆಯಲು ಕೊಟ್ಟೆಯನ್ನೇ ಕಟ್ಟುತ್ತಿದ್ದೇವೆ. ಇದರಿಂದ ಕೊಳೆ ರೋಗದ ಪ್ರಮಾಣ ತೀರಾ ವಿರಳವಾಗಿದೆ. ಎತ್ತರದ ಮರಗಳಿಗೆ ಮಾತ್ರ ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡುತ್ತೇವೆ. ಮಳೆಗಾಲದ ಆರಂಭದಲ್ಲಿ ಕೊಟ್ಟೆಯನ್ನು ವ್ಯವಸ್ಥಿತವಾಗಿ ಕಟ್ಟಿದರೆ ಕೊಳೆ ರೋಗ ಸಂಪೂರ್ಣ ನಿಯಂತ್ರಣಕ್ಕೆ ಬರುತ್ತದೆ ಎನ್ನುತ್ತಾರೆ ಕಲ್ಮನೆಯ ಪ್ರಗತಿಪರ ಕೃಷಿಕ ಮಂಜುನಾಥ್ ಹೆಗಡೆ. ರೈತರಿಗೆ ಕೊಟ್ಟೆ ಕಟ್ಟಿದ್ರೆ ಒಳ್ಳೆಯದೇ. ಸ್ವಲ್ಪ ಅದೇ ಮಂಗನ ಕಾಟವು ತಪ್ಪಿತು. ಮತ್ತು ಈ ವರ್ಷ ಅಂತೂ ತುತ್ತ ಅಂತೂ ಮುಟ್ಟ ಆಟಿಲ್ಲ. ಆ ಲೆಕ್ಕದಲ್ಲಿ ಕೊಟ್ಟೆ ಭಾರಿ ಅನುಕೂಲವೇ. ಕಳೆದ ವರ್ಷ 300 ರೂಪಾಯಿ ಇದ್ದಿದ್ದು ಈ ಸುತ್ತ 510 ರೂಪಾಯಿನೋ ಆಗಿ. ಅದು ರೈತರಿಗೆ ಭಾರಿ ಹೊಡೆತಾನೆ. ಅದನ್ನು ಕಡಿಮೆ ತಾವು ಕಡಿಮೆ ಅಲ್ಲ, ಸಂಬಂಧಪಟ್ಟ ಇಲಾಖೆಗೂ ಒಂದು ತಿಳಿಸೋದು ಯೋಗ್ಯ ಇದ್ದು. ಈಗಾಗಲೇ ಎಲೆ ಚುಕ್ಕೆ ಎಲ್ಲ ಬಂದಿದ್ದಕ್ಕಾಗಿ ಬೆಳೆನೂ ಇಲ್ಲ. ಮೇಲಿಂದ ಈ ನಮ್ಮನೆ ರೇಟು ತುತ್ತಾಗಲಿ ಸುಣ್ಣಾಗಲಿ. ಕಳೆದ ವರ್ಷ ನಾನೇ ತಂದಿದ್ದೆ 300 ರೂಪಾಯಿಗೆ. ಈ ವರ್ಷ 510. ಮೊನ್ನೆ 5 ಕೆಜಿ ತಗೊಂಬಂದು ಅಂತ ಹೇಳಿ ಈ ಕೊಟ್ಟೆ ಕಟ್ಟದಿಂದ ಒಂದದೇ ಅವನು ಹೇಳಿದಂಗೆ ಎಲ್ಲ ದೃಷ್ಟಿಯಿಂದನೂ ಅನುಕೂಲ. ಆಮೇಲೆ ನಮಗೂ ಒಂದು ತಲೆ ಬಿಸಿ ಇರ್ತಿಲ್ಲ. ಕೊಳೆ ಬಂತನ ಬರ್ತು. 2ನೇ ಟೈಮ್ ಮತ್ತು ಈ ಕೊಟ್ಟೆ ಕಟ್ಟಿದ ಕೂಡ ಏನೂ ತೊಂದರೆ ಆಗ್ತಿಲ್ಲ. 2ನೇ ಟೈಮು ಮುದ್ದು ಹೊಡೆಯೋ ಸಿಗ್ತಿಲ್ಲ. ಭಾರಿ ಒತ್ತಂಬರ ಫುಲ್ ರಸ್ ಎಲ್ಲಿ ನೋಡುವ. ನಾಳೆ ಬರ್ತೇನೆ ನಾಳೆ ಬರ್ತೇನೆ ಅಷ್ಟೊತ್ತಿಗೆ ಗಾಳಿ ಮಳೆ ಶುರು ಆಗ್ತು. ಆವಾಗ ಇಲ್ಲಿ ಕೊಳೆ ಜೋರ ಹೋಗ್ತು. ನಮ್ಮ ಬೆಳೆ ಹೋಗ್ತು. ರಕ್ಷಣೆ ಮಾಡ್ಕೊಂಡು ಆಗ್ತಿಲ್ಲ. ಇದು ನನ್ನ ಅಭಿಪ್ರಾಯ.